ಬಸು ಕ್ರೇಜಿ ಲೈಫ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭೇಟಿ ನೀಡುತ್ತಿರುವ ಪವಿತ್ರ ಕ್ಷೇತ್ರವೆಂದರೆ ಬದಾಮಿ ತಾಲೂಕಿನ ಮಹಾಕೂಟೇಶ್ವರ ದೇವಸ್ಥಾನ. ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳವಾದ ಬದಾಮಿ ಸಮೀಪದಲ್ಲಿರುವ ಈ ಮಹಾಕೂಟೇಶ್ವರ ದೇವಸ್ಥಾನವು ಅತ್ಯಂತ ಪ್ರಾಚೀನವಾದ ಶಿವಕ್ಷೇತ್ರವಾಗಿದೆ. ಈ ದೇವಾಲಯವನ್ನು ಸುಮಾರು 6ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ. ದೇವಾಲಯದ ಶಿಲ್ಪಕಲೆ, ಕಲ್ಲಿನ ಕಟ್ಟಡಗಳು ಮತ್ತು ಪುರಾತನ ಶೈಲಿ ನೋಡುವವರನ್ನು ಅಚ್ಚರಿಗೊಳಿಸುತ್ತದೆ. ಈ ಕ್ಷೇತ್ರ ಮುಖ್ಯ ದೇವರು ಈಶ್ವರಲಿಂಗವನ್ನು ಮಹಾಕೂಟೇಶ್ವರ ಎಂದು ಕರೆಯುತ್ತಾರೆ. ಮಹಾಕೂಟದಲ್ಲಿ ಸುಮಾರು 18ಕ್ಕೂ ಹೆಚ್ಚು ದೇವಾಲಯಗಳು ಇದ್ದು ಅವುಗಳ ಮಧ್ಯೆ ಪವಿತ್ರ ವಿಷ್ಣು ಪುಷ್ಕರಣಿ ತೀರ್ಥ ಇದೆ. ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಪಾಪಗಳು ನಿವಾರಣೆ ಆಗುತ್ತವೆ ಹಾಗೂ ರೋಗ ರುಜಿನಗಳು ವಾಸಿಯಾಗುತ್ತವೆ ಎಂದು ಭಕ್ತರ ನಂಬಿಕೆ. ಈ ಕ್ಷೇತ್ರವು 12 ಜ್ಯೋತಿರ್ಲಿಂಗ ಕ್ಷೇತ್ರವನ್ನು ನೋಡಿದಂತಹ ಅನುಭವ ಆಗುತ್ತೆ. ಭಕ್ತಿ ಮತ್ತು ಪ್ರಕೃತಿಯ ಸೌಂದರ್ಯ ಎಲ್ಲ ಒಂದೇ ಸ್ಥಳದಲ್ಲಿ ಕಾಣಬೇಕಾದರೆ ಮಹಾಕೂಟೇಶ್ವರ ದೇವಸ್ಥಾನ ಒಂದು ಅದ್ಭುತ ಸ್ಥಳ ಎಂಬುದು ನಾವು ನೋಡಿ ಅನುಭವಿಸಬೇಕಾಗುತ್ತದೆ. ಇಂತಹ ಪುಣ್ಯ ಕ್ಷೇತ್ರಗಳು ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾದ ದೇವಾಲಯಗಳ ವಾಸ್ತುಶಿಲ್ಪವು ಪ್ರವಾಸಿಗರನ್ನು ಕೈಬೀಸಿ ಕರೆಯುವಂತಿದೆ. ಬನ್ನಿ ವೀಕ್ಷಕರೇ, ಮಹಾಕೂಟದಲ್ಲಿ ಕೇಂದ್ರ ಬಿಂದುವಾದ ಶ್ರೀ ಮಹಾಕೂಟೇಶ್ವರ ದರ್ಶನವನ್ನು ಮಾಡಿಕೊಂಡು ಬರೋಣ. ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬವನ್ನು ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಆ ದಿನ ಸಾವಿರಾರು ಭಕ್ತರು ಇಲ್ಲಿ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ. ವೀಕ್ಷಕರೇ, ಈ ಕ್ಷೇತ್ರದ ಕುರಿತು ಇನ್ನೊಮ್ಮೆ ತಿಳಿದುಕೊಳ್ಳೋಣ ಬನ್ನಿ. ನೂರಾರು ವರ್ಷಗಳ ಇತಿಹಾಸವನ್ನು ಹೊತ್ತಿರುವ ಒಂದು ಪವಿತ್ರ ಶಿವಕ್ಷೇತ್ರ, ಪ್ರಕೃತಿಯ ಸೌಂದರ್ಯ ಮತ್ತು ಅದ್ಭುತ ಶಿಲ್ಪಕಲೆಯ ಸಂಗಮವಾದ ಸ್ಥಳ. ಇದೇ ಮಹಾಕೂಟೇಶ್ವರ ದೇವಸ್ಥಾನ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಸಮೀಪದಲ್ಲಿರುವ ಈ ದೇವಾಲಯವು ಚಾಲುಕ್ಯ ಕಾಲದ ಪ್ರಾಚೀನ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿದೆ. ಮಹಾಕೂಟ ಪ್ರದೇಶದಲ್ಲಿ ಅನೇಕ ಶಿವಾಲಯಗಳು ಇದ್ದು ಅವುಗಳ ಮಧ್ಯದಲ್ಲಿ ಮಹಾಕೂಟೇಶ್ವರ ದೇವರು. ಇಲ್ಲಿ ಇರುವ ಪವಿತ್ರ ಕುಂಡವನ್ನು ವಿಷ್ಣು ಪುಷ್ಕರಿಣಿ ಎಂದು ಕರೆಯಲಾಗುತ್ತದೆ. ಭಕ್ತರು ಇಲ್ಲಿ ಸ್ನಾನ ಮಾಡಿ ಶಿವನ ದರ್ಶನ ಪಡೆಯುತ್ತಾರೆ ಎಂಬ ನಂಬಿಕೆಯಿದೆ. ಇತಿಹಾಸ, ಭಕ್ತಿ ಮತ್ತು ಪ್ರಕೃತಿಯ ಸೌಂದರ್ಯ ಒಂದೇ ಸ್ಥಳದಲ್ಲಿ ಅನುಭವಿಸಲು ಬಯಸಿದರೆ ಮಹಾಕೂಟೇಶ್ವರ ದೇವಸ್ಥಾನ ಒಂದು ಅದ್ಭುತ ಯಾತ್ರಾ ಕ್ಷೇತ್ರವಾಗಿದೆ. ಚಾಲುಕ್ಯರು ಮುಖ್ಯವಾಗಿ ಶಿವಭಕ್ತರಾಗಿದ್ದರಿಂದ ಅದಕ್ಕಾಗಿ ಅವರು ಅನೇಕ ಶಿವ ದೇವಾಲಯಗಳನ್ನು ನಿರ್ಮಿಸಿದರು. ಇವರು ಕಾಲದಲ್ಲಿ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಅದ್ಭುತ ಅಭಿವೃದ್ಧಿ ಕಂಡವು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಬದಾಮಿಗಳು, ಪಟ್ಟದಕಲ್ಲು ಮತ್ತು ಐಹೊಳೆ ದೇವಾಲಯಗಳು. ಈ ದೇವಾಲಯಗಳು ಶಿಲ್ಪಗಳು ಮತ್ತು ವಾಸ್ತು ವಿನ್ಯಾಸಗಳು ಭಾರತೀಯ ಕಲೆಯ ಶ್ರೇಷ್ಠತೆ ತೋರಿಸುತ್ತವೆ. ಹೀಗಾಗಿ ಬದಾಮಿ ಚಾಲುಕ್ಯರು ಕೇವಲ ರಾಜಕೀಯ ಶಕ್ತಿಯಲ್ಲ, ಅವರು ಶಿವಭಕ್ತಿ, ಕಲೆ ಮತ್ತು ವಾಸ್ತುಶಿಲ್ಪದ ಮಹಾನ್ ಪರಂಪರೆಯನ್ನು ನಿರ್ಮಿಸಿದರು. ಇಂತಹ ರಾಜರು ನಮಗೆ ಕೊಟ್ಟ ಕೊಡುಗೆ ಶಿವಾಲಯಗಳು ಮತ್ತು ದೇವಾಲಯಗಳು ನಮಗೂ ಇನ್ನೂ ಕೂಡ ನೋಡಲು ಸಿಗುತ್ತವೆ, ನಮ್ಮ ಭಾಗ್ಯ. ವೀಕ್ಷಕರೇ, ಈ ಕ್ಷೇತ್ರದಲ್ಲಿ ಸನಾತನ ಸಂಸ್ಥೆಯವರು ಪುಸ್ತಕ ಗ್ಯಾಲರಿಯನ್ನು ಹಚ್ಚಿರುತ್ತಾರೆ. ಸನಾತನ ಪುಸ್ತಕ ಮತ್ತು ವಸ್ತು ಪ್ರದರ್ಶನ ಎಂದರೆ ಸಾಮಾನ್ಯವಾಗಿ ಸನಾತನ ಧರ್ಮ, ಹಿಂದೂ ಧರ್ಮ ಸಂಬಂಧಿಸಿದ ಪುಸ್ತಕಗಳು, ಪೂಜಾ ಸಾಮಗ್ರಿಗಳು ಮತ್ತು ಆಧ್ಯಾತ್ಮಿಕ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ನಡೆಯುವ ಕಾರ್ಯಕ್ರಮ. ಸನಾತನ ಪುಸ್ತಕಗಳು ಇಲ್ಲಿ ಸಾಮಾನ್ಯವಾಗಿ ಈ ರೀತಿ ಪುಸ್ತಕಗಳು ಸಿಗುತ್ತವೆ: ಪುರಾಣ, ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ದೇವರ ಕಥೆಗಳು, ಧರ್ಮ ಮತ್ತು ಸಂಸ್ಕೃತಿಯ ಪುಸ್ತಕಗಳು, ಮಕ್ಕಳಿಗೆ ಧಾರ್ಮಿಕ ಕಥೆಗಳ ಪುಸ್ತಕಗಳು. ಇವು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಧರ್ಮದ ಜ್ಞಾನ ನೀಡುತ್ತವೆ. ಪ್ರದರ್ಶನದಲ್ಲಿ ಇರುವ ವಸ್ತುಗಳು ಪ್ರದರ್ಶನ ಸಾಮಾನ್ಯವಾಗಿ ಈ ವಸ್ತುಗಳು ಇರುತ್ತವೆ: ದೇವರ ಫೋಟೋಗಳು ಮತ್ತು ಫ್ರೇಮ್ಗಳು, ಪೂಜಾ ಸಾಮಗ್ರಿಗಳು, ಅಗರಬತ್ತಿ, ದೀಪ, ಕುಂಕುಮ, ಮೂರ್ತಿಗಳು, ಧಾರ್ಮಿಕ ಪೋಸ್ಟರ್ಗಳು, ಮಂತ್ರ ಮತ್ತು ಭಜನೆ ಪುಸ್ತಕಗಳು, ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣ ಪುಸ್ತಕಗಳು. ಈ ಪ್ರದರ್ಶನದ ಮುಖ್ಯ ಉದ್ದೇಶ ಜನರಿಗೆ ಸನಾತನ ಧರ್ಮದ ಜ್ಞಾನ ನೀಡುವುದು, ಭಾರತೀಯ ಸಂಸ್ಕೃತಿ ಉಳಿಸುವುದು, ಮಕ್ಕಳಿಗೆ ನೈತಿಕ ಮೌಲ್ಯಗಳು ಕಲಿಸುವುದು. ಇಂತಹ ಪ್ರದರ್ಶನಗಳು ಸಾಮಾನ್ಯವಾಗಿ ದೇವಾಲಯಗಳಲ್ಲಿ, ಜಾತ್ರೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ. ಸನಾತನ ವಸ್ತುಗಳು ಮತ್ತು ಪುಸ್ತಕಗಳು. ಯಾರಿಗಾದರೂ ವಸ್ತುಗಳು ಬೇಕಾಗಿದ್ರೆ, ಪುಸ್ತಕಗಳು ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಅವರ ನಂಬರ್ ಹಾಕಿರ್ತೇವೆ, ದಯವಿಟ್ಟು ಸಂಪರ್ಕಿಸಿರಿ. ನಮ್ಮ ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.